ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಕುಕಿಂಗ್ ಬ್ಲಾಗ್. ಇವತ್ತು ಗರಿಗರಿಯಾದ ದೋಸೆನ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಮೆಷರ್ಮೆಂಟ್ ನೋಡೋಣ. 2 ಗ್ಲಾಸ್ ಅಕ್ಕಿ, 1/4 ಗ್ಲಾಸ್ ಉದ್ದಿನಬೇಳೆ, 1/4 ಟೀ ಸ್ಪೂನ್ ಮೆಂತೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ತೊಗರಿಬೇಳೆ, ನಂತರ ಸ್ವಲ್ಪ ದಪ್ಪ ಅವಲಕ್ಕಿ. ಮಾಡುವ ವಿಧಾನ: ಒಂದು ಪಾತ್ರೆಗೆ 2 ಗ್ಲಾಸ್ ಅಕ್ಕಿಯನ್ನು ಹಾಕಿ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು 6 ರಿಂದ 7 ಗಂಟೆ ನೆನೆಯಲು ಬಿಡಿ. ಮತ್ತೊಂದು ಪಾತ್ರೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತೆ, ಸ್ವಲ್ಪ ತೊಗರಿಬೇಳೆ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಕೂಡ 6 ರಿಂದ 7 ಗಂಟೆ ನೆನೆಯಲು ಬಿಡಿ. ಅವಲಕ್ಕಿಯನ್ನು ಈಗ ನೆನೆ ಹಾಕಬಾರದು. 6 ರಿಂದ 7 ತಾಸು ಅಕ್ಕಿ ನೆನೆದ ನಂತರ ಇದು ಸಾಯಂಕಾಲ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು ಈಗ 5 ರಿಂದ 10 ನಿಮಿಷ ನೆನೆಯಲು ಬಿಡಿ. ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ನೆನೆಸಿರುವ ಅಕ್ಕಿ ತರಿತರಿಯಾಗಿ ರುಬ್ಬಿಕೊಳ್ಳಬೇಕು. ನಂತರ ನೆನೆಸಿಟ್ಟಿರುವ ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ಸಹ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ಹಾಕಬೇಕು. ಇದನ್ನು ಗ್ಯಾಸ್ ಸ್ಟವ್ ಹತ್ತಿರನೇ ಇಟ್ಟರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದು ಬೆಳಗ್ಗೆ 8 ತಾಸುಗಳ ನಂತರ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ. ಸಕ್ಕರೆಯನ್ನು ಸೇರಿಸುವುದರಿಂದ ದೋಸೆಯ ಬಣ್ಣ ಚೆನ್ನಾಗಿ ಬರುತ್ತೆ, ಬ್ರೌನ್ ಆಗಿ. ಸರಿಯಾಗಿ ಕಾದಿರುವ ದೋಸೆ ಹಂಚಿನ ಮೇಲೆ ದೋಸೆ ಬ್ಯಾಟರನ್ನು ಹಾಕಿ ಸರಿಯಾಗಿ ಹರಡಬೇಕು. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಸರಿಯಾಗಿ ಬೇಯಲು ಬಿಡಿ. ಇವಾಗ ನಿಧಾನಕ್ಕೆ ದೋಸೆಯ ಅಂಚನ್ನು ಬಿಡಿಸಿ ತೆಗೆದರೆ ಗರಿ ದೋಸೆ ಸವೆಯಲು ಸಿದ್ಧ. ಮತ್ತೊಂದು ದೋಸೆಯನ್ನು ಮಾಡುತ್ತಿದ್ದೇನೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಅನ್ನದಾತ ಸುಖಿನೋ ಭವಂತು.